ತಿಳಿದ ಈಗಾಗಲೇ ವಿಷಯ ಏನಂತ ಎಲ್ಲ ತಿಳಿದಿದೆ. ಇದೊಂದು ನಾವು 2 ತಿಂಗಳ ಹಿಂದೆ ಇದರ ಬಗ್ಗೆ ನೆಲ್ಸನ್ ಒಂದು ವಿಡಿಯೋ ಮಾಡಿದ್ರು, ಬೇರೆ ಕೆಲವರೆಲ್ಲ ಫೋಟೋ ಹಾಕಿ ಇದರ ಬಗ್ಗೆ ಕೆಲವು ವಿಚಾರಗಳು ನಾವೆಲ್ಲ ಮಾತಾಡ್ಕೊಂಡ್ವಿ. ಅದ ನಂತರ DC ಹತ್ರ ಹೋದ್ವಿ. ನಾವು ಅವರಿಗೊಂದು ಅಪೀಲ್ ಕೊಡ್ತೀವಿ. 2 ತಿಂಗಳಾಯ್ತು, ಇಷ್ಟು ತನಕ ಅವರಿಂದ ಎಂದೂ ನಮ್ಗೆ ರಿಪ್ಲೈ ಬಂದಿಲ್ಲ. ತಗೊಂಡ್ರು, ಅವ್ರು ಹೇಳಿದ್ರು ಎಲ್ಲ ನೋಡ್ಕೊತೀವಿ ನಾವು. ಒಂದು ಅವರು ಹೇಳಿದ್ರು, ಇದು ಫ್ಯಾಕ್ಟ್ರಿ ಅವ್ರು ನೋಡ್ತೀವಿ, ನಾವು ಇದನ್ನ ಮಾಡ್ತೀವಿ, ಓಕೆ. ಇದು ಇವತ್ತು ಕೂಡ ಪ್ರಾಬ್ಲಮ್ ಉಂಟು, ಕಾರ್ಪೊರೇಷನ್ ಒಂದು ಪ್ರಾಬ್ಲಮ್ ಉಂಟು, ಅವರು ಟ್ರೀಟ್ ಮಾಡಿ ಬಿಡ್ತಾ ಇಲ್ಲ. ಅವ್ರನ್ನ ಯಾರು ಹೇಳ್ಬೇಕು? DC ಅವರು ಯಾವ ತರ ಹೇಳಿದ್ರೆ ನಾವ್ ಯಾರು ಮತ್ತೆ ಕೇಳ್ಬೇಕಾಗುತ್ತೆ? ಅವರು ಅದನ್ನ ನೋಡ್ಕೊಂಡು ಗೊತ್ತಿತ್ತು ಈ ತರ ಮಾಡ್ತಿದ್ದಾರೆ ಅಂತ ಗೊತ್ತಿತ್ತು, ಅದರ ಬಗ್ಗೆ ಕ್ರಮ ತಗೊಳ್ಳದಿದ್ರೆ ನಾವ್ ಯಾರು ಹೋಗಿ ಮತ್ತೆ ಕೇಳ್ಬೇಕಾಗುತ್ತೆ? ನಮ್ಗೆ ಒಂದೇ ದಾರಿ ಇದು ಹೋರಾಟ. ನಾನು ಅವತ್ತು ಹೇಳಿದೆ, ಇದೊಂದು ಆರಂಭ ಅಷ್ಟೇ, ನಾವಿಲ್ಲಿ ನಿಲ್ಲಿಸಬಾರ್ದು. ನಮ್ಮ ಜೊತೆಗೆ ನಾನು ಹೇಳಿದೆ, ನಾವು ಮೊದಲು ಕಡೆ ಬಗ್ಗೆ ಬೇರೆ ಬೇರೆ ಜನರು ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಮಾಧ್ಯಮ ಮೂಲಕ ಕೂಡ ಧ್ವನಿ ಎತ್ತಿದ್ದಾರೆ. ಅದೇನಾಗಿದೆ, ಅಲ್ಲಿ ಆರಂಭವಾಯಿತು, ಬತ್ತಿ ಮೇಣದ ಬತ್ತಿ ಉರಿತರ ಆ ಮೇಣ ಮುಗಿಯಿತು, ಅಲ್ಲಿ ನಿಂತು ಬಿಟ್ಟು ಆಮೇಲೆ ಮರ್ತು ಹೋಗ್ತೀವಿ. ಈಗ ನಾವು ಏನಾಗಿದೆ, ಈಗ ಇದ್ದಿದ್ದೀವಿ ನಾವು. ಹಾಗೆ ಹೇಳಿದ್ರು, ಪ್ರತ್ಯೇಕವಾಗಿ ಇದು ಮಾರ್ಚ್ ತಿಂಗಳ ನಂತರ ಯಾವಾಗ ನೀರಿನ ಹರಿವು ಕಡಿಮೆ ಆಗುತ್ತೋ ಅದ ನಂತರ ಈ ಸಮಸ್ಯೆ ಆರಂಭವಾಗುವಂಥದ್ದು. ಮಳೆ ಆರಂಭ ಕೂಡಲೇ ಎಲ್ಲ ಮುಗಿಯುತ್ತೆ, ಆಮೇಲೆ ನೀರು ಬರುತ್ತೆ, ನೀರಿನ ಹರಿವು ಶುರು ಆಗುತ್ತೆ, ಆಮೇಲೆ ನಮ್ಗೆ ಸಮಸ್ಯೆ ಇಲ್ಲ ಎನ್ನುವ ಭಾವನೆ ಬರುತ್ತೆ, ನಾವು ಮರ್ತು ಬಿಡ್ತೀವಿ. ಪುನಃ ನಾವು ಕಾಯುವುದು ಆಗ ನೆಕ್ಸ್ಟ್ ವರ್ಷ, ಮರು ವರ್ಷ ಮಾರ್ಚ್ ತಿಂಗಳಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ಫಲ್ಗುನ್ ನದಿ ಇದು ಮಲಿನಗೊಂಡಿದ್ದು ಈಗಲ್ಲ, ಕೆಲವು ವರ್ಷಗಳಿಂದ ಆಗ್ತಾ ಉಂಟು. ಪ್ರತ್ಯೇಕವಾಗಿ ಮರವೂರು ಡ್ಯಾಮ್ ಆದ್ಮೇಲೆ, ಮರವೂರು ಡ್ಯಾಮ್ ಹಾಕುವ ಮೊದಲು ಒಳ್ಳೆಯ ನೀರು ಹರಿದು ಬರ್ತಿತ್ತು. ಆ ಮೂಲಕ ಏನಾಗಿತ್ತು, ಯಾವುದೇ ಕಷ್ಟ ಇದ್ರೂ ಕೂಡ ಅದನ್ನು ತೆಗೆದುಕೊಂಡು ಸಮುದ್ರಕ್ಕೆ ಹೋಗ್ತಾ ಇತ್ತು. ಈಗ ಡ್ಯಾಮ್ ಕಟ್ಟಿದ ಮೇಲೆ ಏನಾಗಿದೆ, ಒಳ್ಳೆಯ ನೀರು ಒಳಗೆ ಬರ್ತಾ ಇಲ್ಲ, ಕೇವಲ ಇಲ್ಲಿರುವ ನೀರೇ ಅದು ಒಳಗೆ ಬರ್ತಾ ಹೊರಗೆ ಹೋಗ್ತಾ ಉಂಟು, ಮಲಿನ ಮೇಲೆ ತಿರುಗ್ತಾ ಉಂಟು. ನಿಮ್ಗೆ ಗೊತ್ತಿರ್ಬೋದು, ನಾನು ತಿಳಿದ ನಾನಿಗೆ ಬಂದಿಲ್ಲ ಕೇವಲ 3 ವರ್ಷ. ಆ ಜನರಿಂದ ತಿಳಿದ ಮಟ್ಟಿಗೆ ಇಲ್ಲಿ ಜನರು ಈ ನದಿಯನ್ನು ನಂಬಿ ಬದುಕಿದವರು. ಪ್ರತಿನಿತ್ಯ ಮೀನು ಹಿಡಿದಿರ್ಬೋದು ಅಥವಾ ಮರ್ವ ಹಿಡಿದಿರ್ಬೋದು, ಅವರ ಜೀವನ ನಡೆಸ್ತಿದ್ರು. ಆದ್ರೆ ಇವತ್ತು ಮರ್ವೈ ಸಿಗ್ತಾ ಇಲ್ಲ, ಒಳ್ಳೆ ಮೀನು ಕೂಡ ಸಿಗ್ತಾ ಇಲ್ಲ. ಯಾಕಾಗಿದೆ? ಎಲ್ಲ ಈ ಕಶ್ಮಲದಿಂದ ಎಲ್ಲ ಹಾಳಾಗ್ಬಿಟ್ಟಿದೆ. ಜನರಿಗೆ ಬದುಕಲು ಕಷ್ಟ ಆಗ್ಬಿಟ್ಟಿದೆ. ಆರೋಗ್ಯದ ಮೇಲೆ ಸಮಸ್ಯೆ ಇದೆ. ನಾವು ಮನೆ ಮನೆಗೆ ಭೇಟಿ ಕೊಟ್ಟಾಗ ಅಲ್ಲಿ ನೋಡುವಂತಹ ಸಮಸ್ಯೆಗಳು ಜನರಿಗೆ ಹೊರಗಡೆ ಹೇಳ್ತಾ ಇಲ್ಲ. ಎಷ್ಟೋ ಕ್ಯಾನ್ಸರ್ ಪೇಷಂಟ್ಗಳ ಮೂರಲ್ಲಿದ್ದಾರೆ. ಕಾರಣ ಏನು? ಒಂದು, ಈ ನದಿಯ ನೀರು ಅದ ಏನಾಗಿದೆ, ಬಾವಿಗಳಿಗೆ ಪಸರಿಸಿದೆ, ಬಾವಿಯ ನೀರು ಹಾಳಾಗಿದೆ. ನಾವು ಯೋಚನೆ ಮಾಡಿದ್ವಿ, ನಾವು ಇಷ್ಟಕ್ಕೆ ಅದಕ್ಕೆ ಯಾರು ಚೆಕ್ ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ನದಿ ನೀರು ಅಷ್ಟೊಂದು ಗೊತ್ತಾಗಿಲ್ಲ. ಮೊನ್ನೆ ತಾನೇ ಚೆಕ್ ಮಾಡುವಾಗ, ಒಂದು ಕಡೆ ಚೆಕ್ ಮಾಡುವಾಗ ಅವರು ಹೇಳಿದ್ರು ಎಲ್ಲ ಸರಿ ಇದೆ ಅಂತ ಹೇಳ್ಕೊಂಡು. ನಮ್ಮ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಅವರು ಹೋಗಿ ಅದನ್ನು ಸ್ಯಾಂಪಲ್ ತೆಗೆದುಕೊಂಡು ಹೋಗಿ ಚೆಕ್ ಮಾಡಿದ್ರು. ಅವರು ಕೊಟ್ಟ ವರದಿ ಅನ್ಫಿಟ್. ಅದು ಕೂಡ ನೀವು ಚರ್ಚ್ ಮೇಲೆ ಇರುವಂತ ಅಲ್ಲಿ ಇರುವ ಬಾವಿ ಅಷ್ಟು ಎತ್ತರದಲ್ಲಿ ಉಂಟು, ಅದರ ಕನೆಕ್ಷನ್ ನದಿ ನೀರಿಗಿದೆ. ಆ ನೀರು ಕೂಡ ಮಲಿನ ಅಂತ ಬಂತು, ಅನ್ಫಿಟ್ ಅಂತ ಬಂದಿದೆ ರಿಪೋರ್ಟ್. ಹಾಗಾದ್ರೆ ಕೆಳಗಡೆ ಇರುವಂತದ್ದು ಅವರ ನದಿಯ ಬಾವಿಯ ನೀರು ಎಷ್ಟು ಕಷ್ಟದಲ್ಲಿ ಇರ್ಬೋದು. ಅದನ್ನು ಕುಡಿತೀವಿ ಮಾತ್ರ ಅಲ್ವಾ, ಅದೇ ನೀರನ್ನು ನಾವು ಸ್ನಾನಕ್ಕೆ ಉಪಯೋಗ ಮಾಡ್ತೀವಿ. ಸ್ಕಿನ್ ರ್ಯಾಷಸ್ ಬರ್ತಾ ಇದೆ. ನಾನು ಕೆಲವರು ನೋಡಿದೀನಿ, ಎಲ್ಲ ತುರಿಸ್ತಾ ಇದಾರೆ. ಯಾಕೆ ಸ್ಕಿನ್ ರ್ಯಾಷಸ್? ಅದಕ್ಕೆ ಕಳೆದ ವರ್ಷ ನಾವು ಅಲ್ಲಿ ಗದ್ದೆಯಲ್ಲಿ ಉಳುಮೆ ಮಾಡಿದ್ವಿ ನಾವು, ಆವಾಗ ನಮ್ಗೆ ಅದ್ರ ಎಫೆಕ್ಟ್ ಗೊತ್ತಾಯ್ತು. ಯಾರೆಲ್ಲ ಗದ್ದೆಗೆ ಹಿಡಿದ್ರು ಅವರಿಗೆಲ್ಲ ತುರಿಕೆ ಜಾಸ್ತಿ ಆರಂಭವಾಯಿತು. ಯಾಕೆಂದ್ರೆ ಅದೇ ನದಿಯ ನೀರು ಗದ್ದೆಗೆ ಬಂದಂತ. ಸೊ ಇದೆಲ್ಲ ಸಮಸ್ಯೆಗಳಿರುವಂತದ್ದು ನಮ್ಮ ಊರಲ್ಲಿ. ಆದ್ರೆ ಇನ್ನು ನಾವು ಜನರು ನಾವು ಆರಂಭ ಮಾಡ್ತೀವಿ, ಅಲ್ಲಿಗೆ ಮುಗಿಸ್ತೀವಿ ಇಲ್ಲ. ಇದನ್ನು ಆರಂಭವಾಗಿದೆ, ನಾವು ಇವತ್ತು ಇಷ್ಟರೊಟ್ಟಿಗೆ ಸೇರಿದ್ದೀವಿ. ಕೆಲವರು ಮಾತ್ರ ಇವತ್ತು ಕಾಣ್ಬೋದು ನೀವು ನಮ್ಗೆ ಇವತ್ತು, ಯಾಕಂದ್ರೆ ನಮ್ಮ ಬುಡಕ್ಕೆ ಬಂದಿಲ್ಲಲ್ವಾ. ಇದು ನಮ್ಮ ಬುಡಕ್ಕೆ ಬಂದಿಲ್ಲ, ಇದು ಯಾರಿಗೂ ಆಗಿದೆ, ಇದು ಅವ್ರಿಗೆ ಅಲ್ವಾ, ನಮ್ಗೇನಾಗಿದೆ? ನಾವು ಕಾಯುದು ಬೇಡ,
ಅವರಿಗೆ ಇವತ್ತು ನಾಳೆ ನಮಗೆ, ಪ್ರತಿಯೊಬ್ಬರಿಗೆ, ಇಡೀ ನಮ್ಮ ಸಮಾಜಕ್ಕೆ ಆಗುವಂತ ಇದು ಅನ್ಯಾಯ. ಇದು ಸಮಾಜಕ್ಕೆ ಆಗುವಂತ, ನಮ್ಮ ಜನರಿಗೆ, ಮನುಷ್ಯರಿಗೆ, ನಮ್ಮ ನಮ್ಮ ಪ್ರಾಣಿಗಳಿಗೆ, ನಾವು ಸಾಕುವಂತ ಪ್ರಾಣಿಗಳಿಗೆ, ದನ ಇರ್ಬೋದು, ನಾಯಿ ಇರ್ಬೋದು, ಎಲ್ಲ ಪ್ರಾಣಿಗಳಿಗೆ ಅದೆಲ್ಲ ಆಶ್ರಯ ಬೇಕಾದ ನೀರು ಬೇಕೇ ಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ವಾಯು ಇವತ್ತು ಎಷ್ಟು ಮಲಿನಗೊಂಡಿದೆ. ನಮ್ಮ ಎಣ್ಣೆಪೇಟೆಯಿಂದ ಬರುವಂತಹ ಕೋಲ್ ಮೈನ್ಸ್ ಏನ್ ಬರುತ್ತೆ, ಅದರ ಡಸ್ಟ್, ಕೋಲ್ ಡಸ್ಟ್, ಜನರಿಗೆ ಹೇಳಿದ್ರು ಇದು ಕುದ್ರೆಮಕ್ಕದಿಂದ ಅಲ್ಲಿಂದ ಬರುವುದು ಅಂತ ಹೇಳ್ತಾರೆ, ಅಥವಾ ಫ್ಯಾಕ್ಟ್ರಿಯಿಂದ. ಇಲ್ಲ, ಇದು ಬರುವಂತದ್ದು ನಮಗೆ ವಾಸನೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಕೋಲ್ ಡಸ್ಟ್. ಏಕೆ ಬರುತ್ತೆ ಅಂತಂದ್ರೆ, ಶಿಪ್ ಅಲ್ಲಿ ಬರ್ತಾ ಉಂಟು ಕೋಲ್ ಪ್ರದೇಶದಿಂದ. ಅದು ವ್ಯಾಗನಿಗೆ, ಟ್ರೈನ್ ಇದಕ್ಕೆ ಲೋಡ್ ಆಗುತ್ತೆ ಅಥವಾ ಟ್ರೈನ್ಗೆ ಲೋಡ್ ಆಗುತ್ತೆ. ಯಾವ ಮೂಲಕ? ಕಡಿಮೆ ಬೆಲ್ಟ್ ಮೂಲಕ ಮೇಲೆ ಹೋಗುತ್ತೆ, ಅಲ್ಲಿಂದ ಬೀಳುತ್ತೆ ಕೆಳಗಡೆ. ಸಮುದ್ರದ ಗಾಳಿ, ಒಳ್ಳೆ ಗಾಳಿ ನಮ್ಗೆ ಈ ಕಡೆ ಬರುತ್ತೆ. ಜನ ಹೇಳ್ತಾರೆ ಬಂದವರು, ನಿಮ್ಗೆ ಒಳ್ಳೆ ಗಾಳಿ ಬರುತ್ತೆ. ಹೌದು, ಆ ಗಾಳಿ ಜೊತೆ ನಮ್ಗೆ ವಿಷ ಕೂಡ ಬರುತ್ತೆ ಅಂತ ನಾನು ಹೇಳ್ತೀನಿ. ಆ ಗಾಳಿ ಜೊತೆ ನಮ್ಗೆ ವಿಷ ಕೂಡ ಸಿಗತ್ತೆ. ನಾವು ಆ ವಿಷವನ್ನು ಸೇವಿಸ್ತೀವಿ. ಪ್ರತಿದಿನ ನೀವು ಬಂದು ನೋಡಿ, ಗೊತ್ತಾಗುತ್ತೆ ನಮ್ಗೆ. ಬಿಳಿ ಕಾರ್ಯ ಅವಾಗ ಗೊತ್ತಾಗತ್ತೆ. ನಾವು ಚರ್ಚಿಗೆ ಬಂದವರು 1 ಗಂಟೆಯಲ್ಲಿ ಪಾರ್ಕ್ ಮಾಡ್ತಾರೆ ಪೂಜೆ ಟೈಮಲ್ಲಿ. ಹೊರಗೆ ಬಂದಾಗ ಗೊತ್ತಾಗತ್ತೆ, ಸ್ವಲ್ಪ ಎತ್ತಿ ಮುತ್ತಿ ನೋಡಿ ಸಾಕು, ಮಸಿ ಇರತ್ತೆ. ಎಲ್ಲಿಂದ ಬಂತ ಮಸಿ? ಅದು ಕಪ್ಪು ಮಸಿ, ಅದಕ್ಕೆ ಕೋಲ್ ಮೈನ್ಸ್. ಅದೇನಾಗುತ್ತೆ, ಅದು ಡಾಮರ್ ತರ ನಮ್ಮ ಲಂಗ್ಸ್ ಗಳಿಗೆ ಹೋಗುತ್ತೆ. ಅಲ್ಲಿ ನಮಗೆ ಸಮಸ್ಯೆ ಕೊಡುತ್ತೆ. ಬೇರೆ ಬೇರೆ ರೋಗಕ್ಕೆ ನಾವು ತುತ್ತಾಗುವಂತ ಅವಕಾಶಗಳು ತುಂಬಾ ಇದೆ. ಅದು ಆಗ್ತಾ ಉಂಟು, ಇನ್ನಲ್ಲ ಆಗ್ತಾ ಉಂಟು ನಮ್ಮಲ್ಲಿ. ಆದ್ರೆ ನಾವು ಇನ್ನೂ ಸುಮ್ಮನಿದ್ದೀವಾ? ಸಾಲದು. ನಾವು ಎಚ್ಚೆತ್ಕೊಳ್ಬೇಕು. ನಾವು ಇಂಥ ಏನು ಆರಂಭ ಮಾಡಿದೀವಿ, ಇದು ಇಲ್ಲಿಗೆ ಅಲ್ಲ. ಇವತ್ತು DYF ಇರ್ಬೋದು, ನಮ್ಮ ಹೋರಾಟ ಸಮಿತಿ ಇವತ್ತು ಮುಂದಾಳತ್ವ ವಹಿಸಿದ್ದಾರೆ. ಅವ್ರ ಜೊತೆ ನಾವಿರ್ಬೇಕು. ಅವ್ರು ನಮ್ಮ ಜೊತೆ ಇದ್ದಾರೆ, ನಾವು ಅವ್ರ ಜೊತೆ ಅಲ್ಲ, ಅವರು ನಮ್ಮ ಜೊತೆ ಇದ್ದಾರೆ ಅಂದ್ಮೇಲೆ ನಾವು ಎಷ್ಟು ಅವ್ರ ಜೊತೆ ಇರ್ಬೇಕಿತ್ತು. ಅವರಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಆದ್ರೂ ಇವತ್ತು ಅವರು ಮುಂದಾಳತ್ವ ವಹಿಸಿ ನಾವೇಂತೋ ಪಲ್ಪಡಿ ಹೋರಾಟ ಸಮಿತಿಯನ್ನು ಮಾಡಿರ್ಬೋದು, ಅಥವಾ DYF ಇರ್ಬೋದು, ಇದು ಸಮಾಜಕ್ಕೆ, ಇದು ಮನುಷ್ಯರಿಗೆ ಆಗುವಂತ ಸಮಸ್ಯೆ ಅಂತ ಹೇಳ್ಕೊಂಡು ಅವರಿದ್ದು ಮುಂದಾಳತ್ವ ವಹಿಸಿದ್ದಾರೆ. ನಾವು ಹಿಂದೆ ಹೋಗುದಲ್ಲ, ನಾವು ಮುಂದೆ ಹೋಗ್ಬೇಕು. ಇವತ್ತು ನಾವು ಕಚೇರಿ ಚಲೋ, ಓಕೆ, ಈಗಾಗಲೇ ನಾವು ಅಧಿಕಾರಿಯಲ್ಲಿ ಮಾತಾಡಿದ್ದೀವಿ. ಅಧಿಕಾರಿಗಳು ಎಷ್ಟು ಮಾಡ್ಬೋದು ಅಷ್ಟೇ ಅವ್ರು ಹೇಳ್ಬೋದು. ಆದ್ರೆ ಅವರಿಗೆ ಕೂಡ ಮೇಲಧಿಕಾರಿಗಳಿದ್ದಾರೆ, ಅವರಿಗೂ ಇನ್ನೊಬ್ರು ಕಂಟ್ರೋಲ್ ಮಾಡೋರಿದ್ದಾರೆ, ಅಥವಾ ಬೇರೆ ರೀತಿಯವರು ಕಂಟ್ರೋಲ್ ಮಾಡೋರಿದ್ದಾರೆ. ಆದ್ರೆ ಅವರು ಹೇಳಿದಂತ ಕೇಳಿಕೊಂಡು ನಾವು ಮಾಡೋದು ಕೂಡ ಅಲ್ಲ. ನಾವು ಇನ್ನೂ ಯಾರು ಕದಬೇಕು, ಯಾರ ಬಾಗಿಲು ಮುಚ್ಚಿದೆ ನಮ್ಗೆ ಇವತ್ತು ಅವರ ಕದ ತಟ್ಟಿ ಅದು ತೆರೆಯುವಂತೆ ನಾವು ಮಾಡಬೇಕಾಗಿದೆ. ಅವರಿಂದ ನಮ್ಗೆ ಉತ್ತರ ಸಿಗುವಂತೆ ಮಾಡಬೇಕಾಗಿದೆ. ಅದರಿಂದ ಇವತ್ತು ಎಷ್ಟು ನಾವು ಸೇರಿದ್ದೀವಿ, ಇದು ಇಲ್ಲಿಗೆ ಕೊನೆಗೊಳ್ಳೋದು ಬೇಡ. ಮುಂದಕ್ಕೆ ನಾವು ಹೋಗೋಣ. ಯಾವ ತನಕ ನಮ್ಗೆ ನ್ಯಾಯ ಸಿಗತ್ತೆ, ಯಾವಾಗ ತನಕ ನಮ್ಗೆ ಉಸಿರಾಡಲು ಒಳ್ಳೆ ಗಾಳಿ ಸಿಗತ್ತೆ, ಕುಡಿಯಲು ಒಳ್ಳೆ ನೀರು ಸಿಗತ್ತೆ, ಬದುಕಲು ನಮಗೆ ಅವಕಾಶ ಸಿಗುತ್ತೆ, ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರೆಸೋಣ. ನಿಮ್ಮೆಲ್ಲ ಸಹಕಾರ ಇದಕ್ಕೆ ಲಭಿಸಲೆಂದು ಆಶಿಸ್ತೇನೆ. ಈ ಮುಂದಾಳತ್ವ ವಹಿಸಿದ DYF ಕುಳು ಸಮಿತಿ ಮತ್ತೆ ಎಲ್ಲ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು.